ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇದರಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯ ಬಗ್ಗೆ ಚರ್ಚೆ ಮಾಡ್ತೇನೆ. ಬಾಲಾಕೋಟ್ ವೈಮಾನಿಕ ದಾಳಿಯನ್ನು ಭಾರತವು ಫೆಬ್ರವರಿ 26, 2019ರಲ್ಲಿ ಕೈಗೊಂಡಿತು. ಅದು ಪುಲ್ವಾಮಾ ಉಗ್ರರ ದಾಳಿಯ ಪ್ರತೀಕಾರವಾಗಿ ಈ ವೈಮಾನಿಕ ದಾಳಿಯನ್ನು ಕೈಗೊಂಡಿತು. ಈ ಒಂದು ಚರ್ಚೆಯಲ್ಲಿ ನಾನು ಭಾರತವು ಬಾಲಾಕೋಟ್ ವೈಮಾನಿಕ ದಾಳಿಯನ್ನು ಹೇಗೆ ಸಂಯೋಜನೆ ಮಾಡಿತು ಮತ್ತು ಅದನ್ನು ಹೇಗೆ ಅನುಷ್ಠಾನಕ್ಕೆ ತಂದಿತು, ಅದನಂತರ ಯಾವ ವಿದ್ಯಮಾನಗಳು ಜರುಗಿದವು, ಮತ್ತು ಭಾರತ, ಪಾಕಿಸ್ತಾನ್ ಮತ್ತು ಬೇರೆ ದೇಶಗಳ ಯಾವ ರೀತಿ ಅಭಿಪ್ರಾಯಗಳು ಬಂದವು ಎಲ್ಲವನ್ನು ಇಲ್ಲಿ ಚರ್ಚೆ ಮಾಡ್ತೀನಿ. ಮೊದಲಿಗೆ ಈ ಒಂದು ಬಾಲಾಕೋಟ್ ವಾಯುದಾಳಿಗೆ ಕಾರಣ ಪುಲ್ವಾಮಾ ಉಗ್ರರ ದಾಳಿ. ಪುಲ್ವಾಮಾ ಉಗ್ರರ ದಾಳಿ ಯಾವ ರೀತಿ ನಡೀತು? ಫೆಬ್ರವರಿ 14, 2019ರಂದು ಒಂದು 78 ಬಸ್ ಮತ್ತು ಟ್ರಕ್ಗಳಲ್ಲಿ 2500 CRPF ಯೋಧರು ಜಮ್ಮುವಿನಿಂದ ಶ್ರೀನಗರಕ್ಕೆ ಪ್ರಯಾಣಿಸುತ್ತಿದ್ದರು. ಈ ಒಂದು ಪ್ರಯಾಣ ಪುಲ್ವಾಮಾ ಎಂಬ ಪ್ರದೇಶದಲ್ಲಿ ಸಾಗುತ್ತಿದ್ದಾಗ ಉಗ್ರರ ದಾಳಿ ನಡೆಯುತ್ತದೆ. ಆ ದಾಳಿ ಯಾವ ರೀತಿ ನಡೆಯಿತು ಅನ್ನೋದೊಂದು ನಾವು ನೋಡಬೇಕು. ಇದರಲ್ಲಿ ಬಸ್ಸುಗಳು ಒಂದು ಸಂಚಾರ ಮಾಡುತ್ತಿರುವಾಗ ಸ್ಫೋಟಕಗಳನ್ನು ತುಂಬಿದ ಭಯೋತ್ಪಾದಕರ ವಾಹನವೊಂದು ಬಂದು ಬಸ್ಸಿಗೆ ಡಿಕ್ಕಿ ಆಗುತ್ತದೆ. ಬಸ್ಸಿಗೆ ಡಿಕ್ಕಿ ಆದ ನಂತರ ಅದು ಸ್ಫೋಟಕಗಳನ್ನು ತುಂಬಿರುವುದರಿಂದ ಅದು ಸ್ಫೋಟಗೊಳ್ಳುತ್ತದೆ. ಅದರಿಂದ ಒಂದು ಬಸ್ಸು ಸಂಪೂರ್ಣವಾಗಿ ಧ್ವಂಸವಾಗಿರುತ್ತದೆ, ಜಖಂಗೊಳ್ಳುತ್ತದೆ. ಅದರಿಂದ 40 CRPF ಯೋಧರು ಸಾವನ್ನಪ್ಪಿದರು. ಈ ಚಿತ್ರದಲ್ಲಿ ನಾವು ನೋಡಬಹುದು ಯಾವ ರೀತಿ ಉಗ್ರರ ದಾಳಿ ನಂತರ ಬಸ್ಸಿನ ಒಂದು ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ 40 CRPF ಯೋಧರು ಮೃತಪಟ್ಟರು. ಅದ ನಂತರ ಏನೇನು ನಡೆಯಿತು ಅನ್ನೋದೊಂದು ನಮ್ಮ ಮುಂದೆ ಇಡ್ತೇನೆ. ಪುಲ್ವಾಮಾ ದಾಳಿ 12 ದಿನಗಳ ನಂತರ ಫೆಬ್ರವರಿ 26ರ ಮುಂಜಾನೆ ಭಾರತ ವೈಮಾನಿಕ ದಾಳಿಯನ್ನು ನಡೆಸಿತು. ಭಾರತದ ವಿದ್ಯಮಾನಗಳು ಕಾಶ್ಮೀರದ ವಿವಾದಿತ ಪ್ರದೇಶದಲ್ಲಿ ವಾಸ್ತವಿಕ ಗಡಿಯನ್ನು ದಾಟಿ, ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಯಾವುದು ಹೇಳ್ತೀವಿ ಅಲ್ಲಿ ವಾಸ್ತವಿಕ ಗಡಿ ಯಾವುದಿದೆ ಅದು ಅಂತಾರಾಷ್ಟ್ರೀಯ ಗಡಿಯಲ್ಲ, ವಾಸ್ತವಿಕ ಗಡಿ. ಅದನ್ನು ದಾಟಿ ಮತ್ತು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತದ ಬಾಲಾಕೋಟ್ ಪಟ್ಟಣದ ಸಮೀಪದಲ್ಲಿ ಬಾಂಬ್ಗಳನ್ನು ಬೀಳಿಸಿತು. ಅದರಲ್ಲಿ ಯಾವ ವಿದ್ಯಮಾನಗಳು ಪಾಲ್ಗೊಂಡಿದ್ದವು ಅದು ಹೀಗಿದೆ. ಒಟ್ಟು 16 ವಿಮಾನಗಳು ವೈಮಾನಿಕ ದಾಳಿಯಲ್ಲಿ ಭಾಗವಹಿಸಿದ್ದವು. ಮಿರಾಜ್ 2000ಗಳು, ಸ್ಪೈಸ್ 2000ಗಳನ್ನು ಹೊತ್ತೊಯ್ಯುತ್ತಿದ್ದವು. ಇವು ಸ್ಫೋಟಕಗಳು. ಮತ್ತು ಪೊಪೆ ನಿಖರ ಮಾರ್ಗದರ್ಶಿತ ಯುದ್ಧ ಸಾಮಗ್ರಿಗಳನ್ನು ಹೊತ್ತೊಯ್ಯುತ್ತಿದ್ದವು. ಮತ್ತು ಅವುಗಳನ್ನು 4 ಸುಖೋಯಿ Su-30 MKI, ನೇತ್ರಾ ಮತ್ತು ಫಾಲ್ಕನ್ ಏರ್ಬೋರ್ನ್ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವಿಮಾನಗಳು ಇದ್ದವು. ಮತ್ತು IAI ಹೆರಾನ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಇದು ಮನುಷ್ಯರಿಲ್ಲದ ಸಾಗುವಂಥ ಯುದ್ಧ ವಿಮಾನಗಳು. ಮತ್ತು ಇಲ್ಯೂಷನ್ Tu-78 ವೈಮಾನಿಕ ಇಂಧನ ತುಂಬುವ ವಿಮಾನಗಳು ಬೆಂಬಲಿಸಿದವು. ಈ ರೀತಿಯಾಗಿ ಒಟ್ಟು 16 ವಿಮಾನಗಳು ದಾಳಿಯಲ್ಲಿ ಭಾಗವಹಿಸಿದ್ದವು. ಫೆಬ್ರವರಿ 26 ಬೆಳಗ್ಗೆ ವಾಯುದಾಳಿಯನ್ನು ಮೊದಲು ಘೋಷಿಸಿದ ಪಾಕಿಸ್ತಾನದ ಮಿಲಿಟರಿ, ಭಾರತೀಯ ವಿಮಾನಗಳು ತಮ್ಮ ಬಾಂಬ್ಗಳನ್ನು ಬಾಲಾಕೋಟ್ ಬಳಿಯ ಜನವಸತಿ ಇಲ್ಲದ ಕಾಡಿನ ಬೆಟ್ಟದ ಪ್ರದೇಶದಲ್ಲಿ ಬೀಳಿಸುತ್ತವೆ ಎಂದು ವಿವರಿಸಿದೆ. ಆದರೆ ಅದೇ ದಿನ ನಂತರ ಭಾರತವು ವೈಮಾನಿಕ ದಾಳಿಯನ್ನು ದೃಢೀಕರಿಸಿತು. ಇದು ಭಯೋತ್ಪಾದಕ ತರಬೇತಿ ಶಿಬಿರದ ವಿರುದ್ಧ ನಿರ್ದೇಶಿಸಿದ ಪೂರ್ವಭಾವಿ ದಾಳಿ ಎಂದು ನಿರೂಪಿಸಿತು ಮತ್ತು ದೊಡ್ಡ ಸಂಖ್ಯೆಯ ಭಯೋತ್ಪಾದಕರ ಸಾವಿಗೆ ಕಾರಣವಾಯಿತು. ಭಾರತದ ವಾದ ಏನೆಂದರೆ ಜೈಷ್ ಇ ಮೊಹಮ್ಮದ್ ಅನ್ನುವಂಥ ಒಂದು ಉಗ್ರ ಸಂಘಟನೆ ಈ ಪುಲ್ವಾಮಾ ದಾಳಿಯ ಹೊಣೆಯನ್ನು ಹೊತ್ತಿತ್ತು. ಆದ್ದರಿಂದ ಈ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಶಿಬಿರಗಳು ಒಂದು ವಾಸ್ತವಿಕ ಗಡಿಯ ಸಮೀಪದಲ್ಲಿ ತರಬೇತಿಯನ್ನು ಕೈಗೊಳ್ಳುತ್ತಿದ್ದವು. ಆದ್ದರಿಂದ ಭಾರತವು ಆ ತರಬೇತಿ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ನಡೆಸಿತು. ಆ ದಾಳಿಯನ್ನು ನಡೆಸೋದ್ರಿಂದ ಭಯೋತ್ಪಾದಕರ ಸಾವಿಗೆ ಕಾರಣವಾಯಿತು ಅನ್ನೋದೊಂದು ಭಾರತದ ವಾದ. ಆದರೆ ಕೆಲವೊಂದಿಷ್ಟು ವಿಶ್ಲೇಷಣೆಗಳು ಅಟ್ಲಾಂಟಿಕ್ ಕೌನ್ಸಿಲ್ನ ಡಿಜಿಟಲ್ ಫೋರೆನ್ಸಿಕ್ಸ್ ಲ್ಯಾಬೊರೇಟರಿ ಮತ್ತು ಇತರ ಕೆಲವು ಸಂಸ್ಥೆಗಳು
ವಿಶ್ಲೇಷಿಸಿದ ಉಪಗ್ರಹ ಚಿತ್ರಣವು ಬಾಲಾಕೋಟ್ ಬಳಿ ಜಬಾ ಬೆಟ್ಟದ ಪ್ರದೇಶದಲ್ಲಿ ಭಾರತವು ಯಾವುದೇ ಮಹತ್ವದ ಗುರಿಗಳನ್ನು ಮುಟ್ಟಲಿಲ್ಲ ಎಂದು ತೀರ್ಮಾನಿಸಿದೆ. ಆದರೆ ಭಾರತದ ವಾದದ ಪ್ರಕಾರ ಅಲ್ಲಿ ಭಯೋತ್ಪಾದಕರ ಶಿಬಿರಗಳನ್ನು ನಾಶ ಮಾಡಿ ಸಾಕಷ್ಟು ಭಯೋತ್ಪಾದಕರಿಗೆ ಒಂದು ಸಾವಿಗೆ ಕಾರಣವಾಯಿತು ಅನ್ನೋದೊಂದು ಹೇಳಿತ್ತು. ಅದರ ನಂತರ ಮರುದಿನ ಫೆಬ್ರವರಿ 27ರಂದು ಟಿಟ್ ಫಾರ್ ಟ್ಯಾಟ್ ವೈಮಾನಿಕ ದಾಳಿಯಲ್ಲಿ ಮುಯ್ಯಿಗೆ ಮುಯ್ಯಿ ಅನ್ನೋದೊಂದು ಯಾವ ರೀತಿ ಹೇಳ್ತೀವಿ, ಅಲ್ಲಿ ಪಾಕಿಸ್ತಾನವು ಪ್ರತೀಕಾರವಾಗಿ ಭಾರತೀಯ ಯುದ್ಧ ವಿಮಾನವನ್ನು ಹೊರಡಿಸಿತು ಮತ್ತು ಅದರ ಪೈಲಟ್ ಅಭಿನಂದನ್ ವರ್ಧಮಾನ್ ಅವರನ್ನು ಪಾಕಿಸ್ತಾನದ ಮಿಲಿಟರಿಯಿಂದ ಸೆರೆ ಹಿಡಿಯಲಾಯಿತು ಮತ್ತು ಮಾರ್ಚ್ 1ರಂದು ಹಿಂದಿರುಗಿಸಲಾಯಿತು. ಇದು ಯಾವ ರೀತಿ ಆಯಿತಂದ್ರೆ 27ರಂದು ಪಾಕಿಸ್ತಾನವು ಪ್ರತೀಕಾರವಾಗಿ ಕೆಲವೊಂದು ಯುದ್ಧ ವಿಮಾನಗಳು ಭಾರತದ ಗಡಿಯನ್ನು ಪ್ರವೇಶಿಸಿದವು. ಅದು ಭಾರತದ ಸೈನ್ಯಕ್ಕೆ ಒಂದು ಮಾಹಿತಿ ಸಿಕ್ಕ ನಂತರ ಭಾರತದ ವಿದ್ಯಮಾನಗಳು ಅವನ್ನು ಬೆನ್ನಟ್ಟಿದವು. ಆ ಬೆನ್ನಟ್ಟಿದ ಸಮಯದಲ್ಲಿ MiG-21 ಅನ್ನುವಂಥ ಒಂದು ವಿಮಾನ ಪೈಲಟ್ ಅಭಿನಂದನ್ ವರ್ಧಮಾನ್ ಒಳಗೊಂಡಂತೆ ಅದು ಪಾಕಿಸ್ತಾನವನ್ನು ಗಡಿಯನ್ನು ಪ್ರವೇಶಿಸಿತ್ತು. ಅದು ಪಾಕಿಸ್ತಾನದ F-16 ಅನ್ನುವಂಥ ವಿದ್ಯುನ್ಮಾನವನ್ನು ಮಿಸೈಲ್ನಿಂದ ಹೊಡೆದುರುಳಿಸಿತು. ಆ ಹೊಡೆದುರುಳಿಸಿದ ನಂತರ ಪಾಕಿಸ್ತಾನದ ಯುದ್ಧ ವಿಮಾನ MiG-21 ಅನ್ನು ಮತ್ತೆ ಹೊಡೆದುರುಳಿಸಾಯಿತು. ವರ್ಧಮಾನ್ ಅಭಿನಂದನ್ ಅವರನ್ನು ಪಾಕಿಸ್ತಾನ ಸೆರೆ ಹಿಡಿದು ನಂತರ ಭಾರತದ ಆಡಳಿತ ಮತ್ತು ಸೈನ್ಯದ ಒಂದು ಚರ್ಚೆಯಿಂದ ಅವರನ್ನು ಹಿಂದಿರುಗಿಸಲಾಯಿತು. ಅದನಂತರ ಭಾರತೀಯ Mi-17 ಹೆಲಿಕಾಪ್ಟರನ್ನು ಸೌಹಾರ್ದಯುತ ಹೋರಾಟದಲ್ಲಿ ಹೊಡೆದುರುಳಿಸಲಾಯಿತು. ಆ ಒಂದು ಗಡಿಯ ನಿಯಂತ್ರಣದಲ್ಲಿ ಕೆಲವೊಂದಿಷ್ಟು ವಿಮಾನಗಳು, ಹೆಲಿಕಾಪ್ಟರ್ಗಳು ಒಂದು ಹಾರುತ್ತಿರುವ ಸಂದರ್ಭದಲ್ಲಿ ಭಾರತದ ಒಂದು ಹೆಲಿಕಾಪ್ಟರನ್ನು ಪಾಕಿಸ್ತಾನದ ವಿಮಾನಗಳು ಹೊಡೆದುರುಳಿಸಿದವು. ಅದರಲ್ಲಿರುವ ಎಲ್ಲ 6 ವಾಯುಯಾನಗಳು ಕೊಲ್ಲಲ್ಪಟ್ಟರು. ಭಾರತವು ಇದನ್ನು 2019 ಅಕ್ಟೋಬರ್ 4ರಂದು ದೃಢೀಕರಿಸಿತು. ಇದು ಯಾವ ರೀತಿ ಒಂದು ಬಾಲಾಕೋಟ್ ವಾಯುದಾಳಿ ನಡೆಯಿತು, ಆ ದಾಳಿಯ ನಂತರ ಏನು ಆಯಿತು, ಈ ದಾಳಿಗೆ ಕಾರಣಗಳು ತಿಳಿದ ನಂತರ ಇದು ಯಾವುದೇ ರೀತಿ ದಾಳಿಯನ್ನು ವಿಶ್ಲೇಷಣೆ ಮಾಡಲಾಯಿತು ಅಂದರೆ 1971ರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಮೊದಲ ಬಾರಿಗೆ ವೈಮಾನಿಕ ದಾಳಿಗೆ ಎರಡೂ ದೇಶಗಳ ಯುದ್ಧ ವಿಮಾನಗಳು ನಿಯಂತ್ರಣ ರೇಖೆಯನ್ನು ದಾಟಿದವು ಮತ್ತು ಎರಡೂ ದೇಶಗಳು ಪರಮಾಣು ಶಕ್ತಿ ಹೊಂದಿದ ನಂತರ ಎರಡೂ ದೇಶಗಳು ಪರಮಾಣು ಶಕ್ತಿಯನ್ನು ಹೊಂದಿವೆ. ಅದರ ನಂತರ ಇವು ಎರಡೂ ದೇಶದ ಯುದ್ಧ ಮೊದಲ ಬಾರಿಗೆ ತಮ್ಮ ದೇಶದ ಗಡಿಯನ್ನು ದಾಟಿ ಈ ಒಂದು ಬಾಲಾಕೋಟ್ ವಾಯುದಾಳಿ ಮತ್ತು ಅದರ ನಂತರ ವಿದ್ಯಮಾನಗಳ ಪ್ರಕಾರ ಭಾರತದ ಗಡಿ ದಾಟಿ ಪಾಕಿಸ್ತಾನ ವಿಮಾನಗಳು ಬಂದಿರುವುದು ಎಲ್ಲವೂ ನಡೆದು ಹೋಯಿತು. ಇದು ಒಂದು ವಾಯುದಾಳಿ ಯಾವ ರೀತಿ ನಡೆಯಿತು ಅನ್ನೋದು ಒಂದು ಈ ಚಿತ್ರದ ಮೂಲಕ ನಾವು ನೋಡ್ಬೋದು. ಇಲ್ಲಿ 16 ವಿಮಾನಗಳು ಭಾರತದ ಮಿರಾಜ್ 2000 ವಿಮಾನ ಒಳಗೊಂಡಂತೆ, ಸುಖೋಯ್ MKI ಒಳಗೊಂಡಂತೆ ಎಲ್ಲ 16 ವಿಮಾನಗಳು ಭಾರತದ ವಾಸ್ತವಿಕ ಗಡಿಯನ್ನು ದಾಟಿ ಕಾಶ್ಮೀರವನ್ನು ಪ್ರವೇಶಿಸಿದವು. ಅಲ್ಲಿ ಉಗ್ರರ ಶಿಬಿರಗಳು ಬಾಲಾಕೋಟ್, ಮುಜಫರಾಬಾದ್ ಆ್ಯಂಡ್ ಚಕೋತಿ ಅನ್ನುವಂಥ ಪ್ರದೇಶದಲ್ಲಿದ್ದವು. ಅಲ್ಲಿ ತಮ್ಮ ಒಂದು ದಾಳಿಯನ್ನು ನಡೆಸಿ ಅಲ್ಲಿರುವಂಥ ಉಗ್ರರಿಗೆ ಸಾಕಷ್ಟು ಒಂದು ತೊಂದರೆ, ಸಾವು ನೋವನ್ನು ಕೊಡಮಾಡಿದವು. ಅದರಿಂದ ಸಾಕಷ್ಟು ಉಗ್ರರಿಗೆ ತೊಂದರೆ ಆಯಿತು ಅನ್ನೋದು ಒಂದು ಪ್ರತೀಕಾರವನ್ನು ತೀರಿಸಿದವು ಅನ್ನುವಂಥ ಮಾತನ್ನು ಹೇಳ್ಬೋದು ನಾವು. ಈ ರೀತಿಯಾಗಿ ಒಂದು ಬಾಲಾಕೋಟ್ ವೈಮಾನಿಕ ದಾಳಿಯನ್ನು ಕೈಗೊಂಡು ಪಾಕಿಸ್ತಾನಕ್ಕೆ ಉಗ್ರರನ್ನು ಪೋಷಿಸುತ್ತಿರುವುದಕ್ಕೆ ಒಂದು ತಕ್ಕ ಉತ್ತರವನ್ನು ಭಾರತದ ಸೈನ್ಯವು ಕೊಟ್ಟಿತು. ಇದು ಬಾಲಾಕೋಟ್ ವೈಮಾನಿಕ ದಾಳಿಯ ಬಗ್ಗೆ. ಅದೇ ರೀತಿಯಾಗಿ ಒಂದು ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದಲ್ಲಿ F-16 ಅನ್ನುವಂಥ ವಿದ್ಯಮಾನವನ್ನು ಹೇಗೆ ಹೊಡೆದುರುಳಿಸಿದನು, ಅದರ ನಂತರ ಏನಾಯಿತು, ಅದರ ಬಗ್ಗೆ ಒಂದು ವಿಡಿಯೋನು ಆಲ್ರೆಡಿ ನಾನು ಮಾಡಿದ್ದೇನೆ. ಅದರದ ಲಿಂಕನ್ನು ಇದರ ಒಂದು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ, ಅದನ್ನು ನೀವು ನೋಡ್ಬೋದು. ಧನ್ಯವಾದಗಳು.